ಈ ಒಂದು ಪ್ಲಾನ್ ಅಲ್ಲೇ ಸಿಂಧುನ ಮನೆ ಬಿಟ್ಟು ಆಚೆ ಓಡಿಸ್ತೀನಿ ಅಂತ ಅನ್ಕೊಂಡಿದ್ದೆ. ನೀನದನ್ನ ಸುಳ್ಳು ಮಾಡ್ಬಿಟ್ಟೆ ವಿರಾಟ್. ನಿನಗೆ ಆ ಸಿಂಧು ಅಂದ್ರೆ ಅಷ್ಟೊಂದು ಇಷ್ಟನಾ? ಅಷ್ಟೊಂದು ಉಪ್ಪು ತಿಂದ್ರು ಸ್ವೀಟ್ ತಿಂದಷ್ಟೇ ನಗ್ತಾ ನಗ್ತಾ ತಿಂದ್ಯಲ್ಲ. ಅಬ್ಬಾ, ಇದೆಲ್ಲ ನಾನು ಸಿನಿಮಾದಲ್ಲಷ್ಟೇ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಅರ್ಥ ಆಯ್ತು, ನಾವಿಷ್ಟಪಡೋರು ಏನೇ ತಪ್ಪು ಮಾಡಿದ್ರು ನಾವದನ್ನ ಇಷ್ಟು ಲೀಸ್ಟ್ ಆಗಿ ನೋಡ್ತೀವಿ ಅಂತ. ಇಂಥ ದಿನ ನನ್ನ ಲೈಫಲ್ಲೂ ಬರ್ಬೇಕು. ಯಾಕಂದ್ರೆ ನಾನು ನಿನ್ನನ್ನ ಇಷ್ಟೇ ಪ್ರೀತಿಸ್ತಾ ಇದ್ದೀನಿ. ಒಂದು ಸರಿ ನೀ ನನ್ನನ್ನ ಈಶಾನಿ, ಈಶಾನಿ, ಆತೆ ಅತ್ತೆ, ಏನ್ ಮಾಡ್ತಿದ್ದೆ ಈಶಾನಿ? ಏನಿಲ್ವಲ್ಲ. ಸರಿ, ನಿನ್ ಮುಂದಿನ ಪ್ಲಾನ್ ಏನು? ಏನಾದ್ರೂ ಯೋಚನೆ ಮಾಡಿದ್ಯಾ? ಅದನ್ನೇ ಯೋಚನೆ ಮಾಡ್ತಿದ್ದೆ ಅತ್ತೆ. ಸದ್ಯಕ್ಕೆ ಯಾವ ಪಾಯಿಂಟು ನನ್ನನ್ನು ಟ್ರಿಗರ್ ಮಾಡ್ತಿಲ್ಲ. ಈ ಸರಿ ನಾನು ಅವಳಿಗೆ ಕೊಡೋ ಟಾಸ್ಕಲ್ಲಿ ನನಗೆ ಸೋಲೇ ಇರಬಾರ್ದು. ಗುಡ್. ಹಾಗಿದ್ರೆ ಆತರ ಪಡಬಾರ್ದು ಅನ್ನೋ ಸತ್ಯ ನಿನಗೆ ಗೊತ್ತಾಗಿದೆ. ವಸು, ನೀನೇ ಏನಾದ್ರೂ ಈಶಾನಿಗ್ ಪ್ಲಾನ್ ಕೊಡು. ನಾನ್ ಬಂದಿದ್ದು ಅದೇ ವಿಚಾರ ಮಾತಾಡೋದಕ್ಕೆ. ಥ್ಯಾಂಕ್ಸ್ ಅತ್ತೆ. ನೀವೇನೇ ಹೇಳಿದ್ರು ನಾನು ಅದನ್ನು ಸರಿಯಾಗಿ ಮಾಡ್ತೀನಿ. ಮಾಡಿದ್ರೆ ಗೆಲ್ಲೋದು ನೀನೇ ಅಲ್ವಾ? ಮಾಡ್ಲೇಬೇಕು. ಈಗ ತಾನೇ ಮನೆಯಲ್ಲಿ ಅಥರ್ವ ಭವಾನಿಗೆ ದೊಡ್ಡ ಗಲಾಟೆ ಆಗಿದೆ. ಮತ್ತೆ ಇಲ್ಲಿರೋರ್ ಮನ್ಸು ಯಾರ್ದು ಸರಿ ಇಲ್ಲ. ಇದನ್ನ ನೀನು ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೋಬೇಕು. ಡೆಫಿನೆಟ್ಲಿ ಅತ್ತೆ. ಇವತ್ತು ಮಧ್ಯಾಹ್ನ ಸಿಂಧು ಕಷ್ಟಪಟ್ಟು ಮಾಡಿರೋ ಪ್ಲಾನ್ಗೆ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ. ಅದಕ್ಕೋಸ್ಕರ ಅವಳು ಪ್ರೆಸೆಂಟೇಶನ್ ಫೈಲ್ ಕೂಡ ರೆಡಿ ಮಾಡಿದಾಳೆ. ಅದನ್ನ ಪೆನ್ ಡ್ರೈವ್ ಅಲ್ಲಿ ಸ್ಟೋರ್ ಮಾಡಿ ನನಗ್ ನೋಡೋಕ್ ಕೊಟ್ಟಿದ್ಲು. ನಾನ್ ನೋಡಿ ಅದನ್ನ ಓಕೆ ಅಂತ ಹೇಳಿದೀನಿ. ನೀನೀಗ ಹೇಗಾದ್ರೂ ಮಾಡಿ ಆ ಪೆನ್ ಡ್ರೈವ್ ನ ಹುಡುಕಿ ಫೈಲಲ್ಲಿರೋ ಅಷ್ಟು ಡೇಟಾನ ಡಿಲೀಟ್ ಮಾಡಿ ಹಾಳು ಮಾಡ್ಬೇಕು. ಮಾಡ್ತೀನಿ ಅತ್ತೆ. ಅಥವಾ ಆ ಜಾಗದಲ್ಲಿ ಬೇರೆ ಏನಾದ್ರೂ ಹಾಕ್ಬಿಡು. ಆಫೀಸಲ್ಲಿ ಪ್ರೆಸೆಂಟೇಶನ್ ತೋರಿಸ್ಬೇಕಾದ್ರೆ ನೋಡೋರ್ಗೆ ಕೋಪ ಬರ್ಬೇಕು. ಇನ್ವೆಸ್ಟರ್ಸು ಈ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ ಮೀಟಿಂಗ್ ಇಂದ ಎದ್ದು ಹೋಗ್ಬೇಕು. ಆ ತರ ಏನಾದ್ರೂ ಮಾಡು. ವಸು, ನೀನ್ ಮಾಡ್ತಾ ಇರೋದು ತಪ್ಪು ಕಣೆ. ಏಕೆ? ಇನ್ನೇನ್ ಮತ್ತೆ, ಸಿಂಧುನ ಆಚೆ ಹಾಕೋ ವಿಷಯಕ್ಕೆ ನೀನ್ ನಿನ್ ಸ್ವಂತ ಬಿಸ್ನೆಸ್ನೇ ಹಾಳು ಮಾಡ್ಕೊಳ್ತಾ ಇದೆಯಲ್ಲ. ಅಮ್ಮ, ಈಗ ನನ್ಗೆ ಬಿಸ್ನೆಸ್ಗಿಂತ ಆ ಸಿಂಧು ಭವಾನಿನ ಮನೆಯಿಂದ ಆಚೆ ಹಾಕೋದು ಮುಖ್ಯ. ಮತ್ತಿದು ಸಿಂಧುನೇ ಮುತುವರ್ಜಿ ವಹಿಸಿ ಕಷ್ಟಪಟ್ಟು ಕರ್ಕೊಂಬರ್ತಾ ಇರೋ ಇನ್ವೆಸ್ಟರ್ಸ್. ಈ ಡೀಲ್ ಬೇಡ ಅಂತ ಅವ್ರೇನಾದ್ರೂ ಹೋದ್ರೆ ಅದರಿಂದ ನಷ್ಟ ಸಿಂಧುಗೆ, ನನಗಲ್ಲ. ಇದೆಲ್ಲ ಓಕೆ ಆದ್ಮೇಲೆ ನಾನು ಬೇರೆ ಬಿಸ್ನೆಸ್ ಇನ್ವೆಸ್ಟರ್ಸ್ನ ಕರ್ಕೊಂಡು ಬಂದು ಈ ಪ್ರಾಜೆಕ್ಟ್ ಡೀಲ್ನ ಓಕೆ ಮಾಡಿಸ್ಕೊಳ್ತೀನಿ. ಅದೇನ್ ನನ್ಗೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಇವತ್ತು ಇನ್ವೆಸ್ಟರ್ಸು ಅರ್ಧದಲ್ಲೇ ಎದ್ದು ಹೋಗುವಾಗ ಆಗೋ ಅವಮಾನ ಇದೆಯಲ್ಲ, ಅದು ವಿರಾಟ್ನ ಬೆಂಕಿ ತರ ಉರಿಯೋ ಹಾಗೆ ಮಾಡತ್ತೆ. ಆ ಕೋಪ ತಡ್ಕೊಳಕ್ಕಾಗದೆ ಸಿಂಧು ಮೇಲೆ ರೇಗ್ತಾನೆ. ಎಕ್ಸಾಕ್ಟ್ಲಿ. ಸಿಂಧು ಅಗ್ರಿಮೆಂಟ್ ಪ್ರಕಾರ ಮನೆ ಬಿಟ್ಟು ಹೋಗ್ತಾಳೆ. ಅಬ್ಬಬ್ಬಾ, ಅದನ್ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಆಗೇನಾದ್ರೂ ಆಗ್ಬಿಟ್ರೆ? ಆಗತ್ತೆ ಅಜ್ಜಿ, ಆಗೋ ತರ ನಾನ್ ಮಾಡ್ತೀನಿ. ನಿನ್ಗೆ ಜಾಸ್ತಿ ಟೈಮ್ ಇಲ್ಲ. ಸಿಂಧು ವಿರಾಟ್ ಇಬ್ರು ಆ ಪ್ರಕೃತಿನ ನೋಡ್ಕೊ ಬರೋ ಅಷ್ಟರಲ್ಲಿ ನೀನ್ ಈ ಕೆಲ್ಸನ ಮಾಡಿ ಮುಗಿಸ್ಬೇಕು. ಸೊ ಬಿ ಕ್ವಿಕ್, ಗೋ.